ಬೆಳಗಾವಿ ಲೋಕಸಭಾ ಚುನಾವಣಾ ಕಣ ರಂಗೇರಿದೆ. ಕ್ಷೇತ್ರದಲ್ಲಿ ತಾರಕಕ್ಕೇರಿದೆ ಪಂಚಮಸಾಲಿ ಪರಾಕ್ರಮ. ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಮುರುಗೇಶ್ ನಿರಾಣಿ ಮಧ್ಯೆ ನಡೀತಾ ಇರುವಂತಹ ಪಂಚಮಸಾಲಿ ಫೈಟ್ ಇದು. ಪುತ್ರನ ಗೆಲ್ಲಿಸುವುದಕ್ಕೆ ಹೆಬ್ಬಾಳ್ಕರ್ ಪಂಚಮಸಾಲಿ ಕಾರ್ಡ್ನ ಪ್ಲೇ ಮಾಡಿದ್ದಾರೆ. ನನ್ನ ಪುತ್ರನ ಮೈಯಲ್ಲಿ ಹರಿತಾ ಇರೋದು ಪಂಚಮಸಾಲಿ ರಕ್ತ ಅಂತ ಬೆಳಗಾವಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇದಕ್ಕೆ ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ ಮುರುಗೇಶ್ ನಿರಾಣಿ ಅವರು. ಈಗ ಪಂಚಮಸಾಲಿ ಫೈಟ್ ನಡೀತಾ ಇದೆ ಹೆಬ್ಬಾಳ್ಕರ್ ಹಾಗೆ ಮುರುಗೇಶ್ ನಿರಾಣಿ ಅವರ ನಡುವೆ. ನನ್ನ ಪುತ್ರನ ಮೈಯಲ್ಲಿ ಹರಿತಾ ಇರೋದು ಪಂಚಮಸಾಲಿ ರಕ್ತ ಅಂತ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇದಕ್ಕೆ ನಿರಾಣಿ ಅವರು ಸಿಡಿಮಿಡಿ ಕೂಡ ಗೋಡಿದ್ರು. ಹಾಗಾಗಿ ಬೆಳಗಾವಿ ಚುನಾವಣಾ ಕಣ ಏನಿದೆ ರಂಗೇರ್ತಾ ಇದೆ. ಪಂಚಮಸಾಲಿ ಪರಾಕ್ರಮ ಕ್ಷೇತ್ರದಲ್ಲಿ ತಾರಕಕ್ಕೇರ್ತಾ ಇರುವುದನ್ನ ಗಮನಿಸಬಹುದು. ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಮುರುಗೇಶ್ ನಿರಾಣಿ ಅವರ ಮಧ್ಯೆ ಪಂಚಮಸಾಲಿ ಫೈಟ್ ಜೋರಾಗಿದೆ. ನಿರಾಣಿ ಕೂಡ ಸಿಡಿಮಿಡಿಗೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಅಲ್ಲ, ಬಣಜಿಗ ಸಮುದಾಯಕ್ಕೆ ಅವರು ಸೇರಿದ್ದಾರೆ ಅಂತ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುರುಗೇಶ್ ನಿರಾಣಿ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹುಡೆ ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡೋಣ. ಬೆಳಗಾವಿ ಲೋಕ ಅಖಾಡದಲ್ಲಿ ಪಂಚಮಸಾಲಿ ವರ್ಸಸ್ ಬಣಜಿಗ ಸ್ಟಂಟ್ಗಳು ಪ್ರಾರಂಭ ಆಗಿರುವಂತದ್ದು. ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾನು ಪಂಚಮಸಾಲಿ ಹೆಣ್ಮಗಳು, ಪಂಚಮಸಾಲಿ ರಕ್ತ ನನ್ನ ಮೇಲೆ ಹರಿತಾ ಇದೆ ಅಂತ ಹೇಳ್ತಾ ಇದ್ರೆ, ಇತ್ತ ಮುರುಗೇಶ್ ನಿರಾಣಿ ಅವರು ಪಂಚಮಸಾಲಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್, ಯಾವ ಆಧಾರದ ಮೇಲೆ ಅವರು ಪಂಚಮಸಾಲಿ ಅಲ್ಲ ಅಂತ ಹೇಳ್ತಾ ಇದ್ರೆ ಸ್ವಲ್ಪ ಸ್ಪಷ್ಟಪಡಿಸಿ. ನೋಡಿ ಸರ್, ಸಹೋದರಿ ಶ್ರೀಮತಿ ಲಕ್ಷ್ಮೀ ಹೊಟ್ಟಿವಳ್ಳಿ ಅವರು ಅವರ ಪ್ರೈಮರಿದಿಂದ ಮದುವೆ ಆಗುವವರೆಗೆ ಅವರು ಹೊಟ್ಟಿವಳ್ಳಿ ಅವರು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಸೇರಿರುವಂಥವ್ರು. ಮದುವೆ ಆದ ನಂತರ ರವೀಂದ್ರ ಹೆಬ್ಬಾಳ್ಕರ್ ಅವರು, ಅವಾಗೇನಾಯ್ತು, ಲಕ್ಷ್ಮೀ ರವೀಂದ್ರ ಹೆಬ್ಬಾಳ್ಕರ್ ಆಯ್ತು. ಲಕ್ಷ್ಮೀ ರವೀಂದ್ರ ಹೆಬ್ಬಾಳ್ಕರ್ ಆದ್ಮೇಲೆ ಅವರ ಸರ್ನೇಮು ಮತ್ತು ಜಾತಿ ಕಾಲಮು ವೀರಶೈವ ಲಿಂಗಾಯತ ಬಣಜಿಗ ಆಯ್ತು. ಇವತ್ತು ಅವರ ಚಿರಂಜೀವಿ ಏನು ಲೋಕಸಭೆ ಸ್ಪರ್ಧೆ ಮಾಡಿದ್ದಾರೆ ಮೃಣಾಲ್ ರವೀಂದ್ರ ಹೆಬ್ಬಾಳ್ಕರ್ ಅವರು, ಆಟೋಮೆಟಿಕ್ ಆಗಿ ಅವ್ರ ತಂದೆ ಕಮ್ಯುನಿಟಿ ಮತ್ತು ಸರ್ನೇಮ್ ಬರ್ತಾ ಇರೋದ್ರಿಂದ ಅದು ಪಂಚಮಸಾಲಿ ಅಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಚುನಾವಣೆ ಬಂದ ತಕ್ಷಣ ಯಾಕೆ ಅಲೆ ಎದ್ದೊಳ್ತು, ಈಗ ಯಾಕೆ ಮಾತಾಡ್ತಿದ್ದಾರೆ? ಯಾಕೆಂದ್ರೆ ಈ ಹಿಂದೆ ತಮ್ಮ ಜೊತೆಗೆ ವೇದಿಕೆ ಮೇಲೆ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂರ್ತಿದ್ರು. ಅವಾಗ್ಲೂ ಕೂಡ ನಾನು ಚೆನ್ನಮ್ಮನ ರಕ್ತ ನನ್ನ ಮೇಲೆ ಹರಿತಾ ಇದೆ ಅಂತ ಅವರು ಭಾಷಣ ಮಾಡ್ತಿದ್ರು. ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಳು ಅಂತ ಭಾಷಣ ಮಾಡ್ತಿದ್ರು. ಅವಾಗ ಯಾಕೆ ಮುರುಗೇಶ್ ನಿರಾಣಿ ಅವರಿಗೆ ಧ್ವನಿ ಎತ್ತಿಲ್ಲ? ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು, ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಹೊಟ್ಟೆವಳಿ ಇರುವಂಥದ್ದು ಪಂಚಮಸಾಲಿ ಅಂತ ತಿಳ್ಕೊಂಡಿದೆ. ಆಮೇಲೆ ನನಗೊಬ್ರು ಹೇಳಿದರು ರವೀಂದ್ರ ಹೆಬ್ಬಾಳ್ಕರ್ ಅವ್ರ ಸರ್ನೇಮ್ ಬೇರೆ, ಅವ್ರದ್ದು ಕಮ್ಯುನಿಟಿ ಬೇರೆ ಅನ್ನೋಂಥದ್ದು ಬೇರೆದವ್ರ ಕಡೆಯಿಂದ ಗೊತ್ತಾದ್ಮೇಲೆ ಅವ್ರು ಪದೇ ಪದೇ ಬೆಳಗಾವದಲ್ಲಿ ಚುನಾವಣೆ ಕಾರ್ಡನ್ನ ಆ ಕಮ್ಯುನಿಟಿಗೆ ಅವ್ರು ಹಚ್ಚಿ ಮಾತಾಡ್ತಾ ಇರೋದ್ರಿಂದ ಅದು ತಪ್ಪು ಸಂದೇಶ ಸಮಾಜಕ್ಕೆ ಹೋಗಬಾರ್ದು ಅನ್ನೋ ಸಲ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ ಅಷ್ಟೇ. ಇವಿಷ್ಟು ಏನು ಅಂತಂದ್ರೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರ ಮಾತುಗಳು. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಹೇಳಿ ಕಮಿಟ್ಮೆಂಟ್ ಅನ್ನ ಮಾಡ್ಕೊಂಡು ಎಲೆಕ್ಟ್ ಆದ್ರು, ಸೊ ಅದನ್ನ ಹೇಳಿ ಅಂದ್ರೆ ಜನರ ಮುಂದೆ ಹೋಗ್ಲಿ ಅನ್ನುವಂತ ಮಾತುಗಳನ್ನ ಅವರು ಹೇಳಿದ್ದಾರೆ. ಒಂದು ಕ್ಯಾಮರಾ ಪರ್ಸನ್ ಸೋಮು ಜೊತೆ ಮಂಜುನಾಥ್ ಹುಡೆ, ವಿಸ್ತಾರ ನ್ಯೂಸ್, ಬೆಳಗಾವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಮಾಜದ ಹೋರಾಟಕ್ಕೆ ಸಹಕರಿಸಿದ್ದಾರೆ. ನಿರಾಣಿ ಅವರ ಆರೋಪಕ್ಕೆ ಬೆಳಗಾವಿಯಲ್ಲಿ ಪಂಚಮಸಾಲಿ ಶ್ರೀಗಳು ಕೊಟ್ಟಿರುವಂತಹ ಹೇಳಿಕೆ ಇದು. ಮೀಸಲಾತಿ ಹೋರಾಟದ ಮೂಲಕ ಅನೇಕರು ಗುರುತಿಸಿಕೊಂಡಿದ್ರು. ಹೆಬ್ಬಾಳ್ಕರ್ ಸಮಾಜಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಅಂತ ಜಯ ಮೃತ್ಯುಂಜಯ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಮುದಾಯದ ಹೋರಾಟದಲ್ಲಿ ಪಾಲ್ಗೊಂಡವರ ಬಗ್ಗೆ ಅಭಿಮಾನ ಇದೆ. ಮಹಿಳೆಯನ್ನ ಅವಮಾನಿಸುವ ಕೆಲಸವನ್ನ ಮಾಡಬಾರದು ಅಂತ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ. ನಿರಾಣಿ ಅವರ ಹೇಳಿಕೆಗೆ ಬಸವ ಜಯ ಮೃತ್ಯುಂಜಯ ಶ್ರೀಗಳು ತಿರುಗೇಟನ್ನ ನೀಡಿದ್ದಾರೆ. ಸಮುದಾಯದ ಹೋರಾಟದಲ್ಲಿ ಅವರು ಪಾಲ್ಗೊಂಡಿದ್ದಾರೆ, ಅವರ ಬಗ್ಗೆ ಅಭಿಮಾನ ಇದೆ. ಮಹಿಳೆಯರನ್ನ ಅವಮಾನಿಸುವ ಕೆಲಸವನ್ನ ಮಾಡಬಾರದು ಅಂತ ನಿರಾಣಿ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಶ್ರೀಗಳು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಸಲಾತಿ ಚಳವಳಿಯಲ್ಲಿ ತಮ್ಮನ್ನು ತಾವು ತೋರಿಸಿಕೊಂಡಿದ್ರು. ಅವರ ಸಮುದಾಯದ ಹೋರಾಟದಲ್ಲಿ ಭಾಗವಹಿಸಿದ ಕಾರಣಕ್ಕೆ ಅವ್ರನ್ನ ಇಡೀ ಸಮಾಜ ನಮ್ಮವರಂತೇಳಿ ನಾವು ಒಪ್ಕೊಂಡ್ಬಿಟ್ಟಿದ್ವಿ. ಆ ಕಾರಣಕ್ಕೋಸ್ಕರ ಯಾರೋ ಒಬ್ರು ಏನೇನೋ ಮಾತಾಡ್ತಾರಂತ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡಕ್ ಹೋಗೋದಿಲ್ಲ. ನಮ್ಮ ಸಮಾಜ ಸಂಘಟಕ ನಾಳೆ ದಿವಸ ಪ್ರತಿಕ್ರಿಯೆ ಕೊಡ್ತಾರೆ. ಹಾಗಾಗಿ ನಮ್ಮ ಮೀಸಲಾತಿ ಚಳವಳಿ ಅನೇಕ ಜನರು ಹೋರಾಟ ಗುರುಸ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಜೊತೆ ಗುರುಸ್ಕೊಂಡಿದ್ದಾರೆ, ಹೋರಾಟ ಬೆಂಬಲ ಕೊಟ್ಟರೆ ಅಂತೇಳಿ ಅಂತಂದ್ರೆ ಅವ್ರು ನಮ್ಮವರಾಗಿರೋ ಕಾರಣಕ್ಕೋಸ್ಕರ ಬೆಂಬಲ ಕೊಟ್ಟಿರ್ತಾರೆ, ನಮ್ಮವರ ಸ್ಥಾನಕ್ಕೆ ಹೋರಾಟ ಧುಮುಕಿರ್ತಾರೆ. ಆಗ ವಿನಾಕಾರಣ ಆ ರೀತಿ ಯಾರು ಸಹ ಯಾವುದೇ ರೀತಿ ವಿಷಯಾಂತರ ಮಾಡಿ ಅವ್ರ ಮನಸ್ಸಿಗೆ ನೋವಾಗುವಂತ ಹೇಳ್ಕೊಂಡು ಯಾರು ಸಹ ಕೊಡಬಾರ್ದು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಸಲಾತಿ ಚಳವಳಿಯಲ್ಲಿ ತಮ್ಮನ್ನು ತಾವು ತೋರಿಸಿಕೊಂಡಿದ್ರು.
ನಿಮಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಡೇದ್. ಮಂಜುನಾಥ್, ಗುಡ್ ಮಾರ್ನಿಂಗ್. ಬೆಳಗಾವಿಯ ಲೋಕಸಭಾ ಚುನಾವಣಾ ಕಣ ರಂಗೇರ್ತಾ ಇರೋದನ್ನ ಗಮನಿಸಬಹುದು. ಒಂದ್ ಕಡೆ ಪಂಚಮಸಾಲಿ ಅಸ್ತ್ರವನ್ನ ಕೂಡ ಪ್ರಯೋಗ ಮಾಡಲಾಗ್ತಾ ಇದೆ. ಶ್ರೀಗಳು ಕೂಡ ಇದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಏನೆಲ್ಲ ಬೆಳವಣಿಗೆಗಳಾಗಬಹುದು? ಖಂಡಿತವಾಗ್ಲೂ ಏನು ಅಂತಂದ್ರೆ, ಇತ್ತೀಚೆಗಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾತನ್ನ ಹೇಳಿದ್ರು, ನಾನು ಚೆನ್ನಮ್ಮನ ವಂಶಸ್ಥೆ, ಸೊ ನನ್ನ ಮೈಲಿಗೆ ಹರಿತಾ ಇರುವಂತದ್ದು ಪಂಚಮಸಾಲಿ ರಕ್ತ ಅಂತ ಹೇಳ್ತಾ ಇದ್ರು ಸೊ ಭಾಷಣದ ಸಮಯದಲ್ಲಿ. ಸೊ ಇದಾದ ಬಳಿಕ ಏನು ಅಂತಂದ್ರೆ, ಬೆಳಗಾವಿಗೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಬಂದು ಅವರು ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೂಲತಃ ಪಂಚಮಸಾಲಿನೇ, ಆದ್ರೆ ಬಣಜಿಗ ಸಮುದಾಯದ ರವೀಂದ್ರ ಹಟ್ಟಿ ಹೆಬ್ಬಾಳ್ಕರ್ ಅವರನ್ನ ಮದುವೆ ಆದ ನಂತರ ಅವರು ಬಣಜಿಗ ಸಮುದಾಯಕ್ಕೆ ಸೇರ್ತಾರೆ ಮತ್ತು ಅವರ ಮಗ ಮೃಣಾಲ್ ಕೂಡ ಬಣಜಿಗ ಸಮುದಾಯಕ್ಕೆ ಸೇರ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ರು. ಸೊ ಇದಾದ ಬಳಿಕ ಏನು ಅಂತಂದ್ರೆ, ನಿನ್ನೆ ಕೂಡಲ ಸಂಗಮ ಜಗದ್ಗುರುಗಳು ಮಾತಾಡಿ, ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಸಮಾಜದ ಅಂದ್ರೆ ನಮ್ಮವರೇ, ಯಾಕೆ ಅಂತಂದ್ರೆ ಕೂಡಲ ಏನು 2A ಮೀಸಲಾತಿಗಾಗಿ ಪಂಚಮಸಾಲಿಗಳು ಹೋರಾಟವನ್ನ ಮಾಡಿದಾಗ ಮುಂಚೂಣಿಯಲ್ಲಿ ನಿಂತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೋರಾಟವನ್ನ ಮಾಡಿದ್ರು. ಸೊ ಹೀಗಾಗಿ ಅವರನ್ನ ಸಮಾಜ ನಮ್ಮ ಸಮಾಜದ ಹೆಣ್ಮಗಳು ಅಂತ ಹೇಳಿ ಒಪ್ಕೊಂಡಿದೆ. ಸೊ ಯಾರೋ ಏನೋ ಹೇಳ್ತಾರೆ ಅನ್ನೋ ಕಾರಣಕ್ಕಾಗಿ ನಾನು ಪ್ರತಿಕ್ರಿಯೆಯನ್ನು ಕೊಡಲ್ಲ. ಸೊ ಅವರು ನಮ್ಮವರು ಅನ್ನುವಂತ ಮಾತನ್ನ ಹೇಳುವುದ್ರ ಮೂಲಕ ಸೊ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರಿಗೆ ತಿರುಗೇಟನ್ನ ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಸೊ ಈಗ ಸ್ವಾಮೀಜಿ ಅವರು ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಮುರುಗೇಶ್ ನಿರಾಣಿ ಅವರ ಮಧ್ಯೆ ನಡೀತಕ್ಕಂಥ ಈ ಫೈಟ್ ನಡುವೆ ಸ್ವಾಮೀಜಿ ಅವರು ಎಂಟ್ರಿ ಆಗಿದ್ದಾರೆ. ಸೊ ಇನ್ನು ಚುನಾವಣೆಗೆ ಅಂದ್ರೆ ಮತದಾನಕ್ಕೆ ಬಹಳಷ್ಟು ದಿನಗಳಿದೆ. ಸೊ ಇದೆಲ್ಲವೂ ಕೂಡ ಎಲ್ಲಿಗೆ ಹೋಗಿ ತಲುಪುತ್ತೆ, ಸೊ ಚುನಾವಣೆ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಲೀನಾಶ್ರೀ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಹೊಡೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.